ಸೈನಿಕರಿಗೆ ಸೈನಿಕರಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೇಶದ ಮೊದಲ ಕಾನೂನು ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪರಮ ಪೂಜ್ಯ ಭಾರತ ರತ್ನ ಸಂವಿಧಾನ ಶಿಲ್ಪಿ ಈ ದೇಶದ ಎರಡನೇ ಸೂರ್ಯ ಮಹಾನಾಯಕ ವಿಶ್ವಚೇತನ ವಿಶ್ವಗುರು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪಾದ ಕಮಲಗಳಿಗೆ ನಾವು ನಮಸ್ಕರಿಸ್ತಾ ಏನು ಈ ದಿನ ಇದು ದಲಿತರ ಸಂಕೇತ ವಿಜಯೋತ್ಸವ. ಇವತ್ತು 1818 ಜನವರಿ 1 ಅಂದರೆ ಇಡೀ ಭಾರತ ದೇಶದಲ್ಲಿರುವಂತಹ ದಲಿತ ಸಮುದಾಯಕ್ಕೆ, ಏನು ಈ ಭಾರತ ದೇಶದ ಮೂಲ ನಿವಾಸಿಗಳಿಗೆ, ಯಾರು ಈ ದೇಶದಲ್ಲಿ ಅಸ್ಪೃಶ್ಯತೆಯಿಂದ ನೊಂದು ಬೆಂದಂಥ ಜನಕ್ಕೆ ಇದು ದಲಿತ ವಿಜಯೋತ್ಸವ ದಿನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಯುವಜನ ಏನು ಈ ಕೋರೆಗಾಂವ್ 1818 ಜನವರಿ 1 ನಡೆದಂಥ ಕೇವಲ 500 ಜನ ಮಹಾರ್ ಸೈನಿಕರು, 300 ಜನ ಇಂಗ್ಲಿಷ್ ಸೈನಿಕರು ಸೇರಿ ಎರಡನೇ ಬಾಜಿರಾಯ ಅಂದಿನ ಮಹಾರಾಷ್ಟ್ರ ಪುಣೆಯಲ್ಲಿ ರಾಜಾಡಳಿತ ಮಾಡ್ತಕ್ಕಂಥ ಎರಡನೇ ಬಾಜಿರಾಯ ಬ್ರಾಹ್ಮಣ ಪೇಶ್ವೆ ವಿರುದ್ಧ 28,000 ಸೈನಿಕರ ವಿರುದ್ಧ ನಡೆದಂಥ ಒಂದು ವಿಜಯೋತ್ಸವದ ದಿನ ಇದು. ಕೇವಲ ಮಹಾರ್ ಸೈನಿಕರು ಏನು ಈ ದೇಶದಲ್ಲಿದ್ದಂತಹ ಅಸ್ಪೃಶ್ಯತೆ, ಜಾತೀಯತೆ, ಧರ್ಮದಲ್ಲಿ ಇಲ್ಲಿ ಶೋಷಣೆ ಮಾಡ್ತದಂಥ ಸಂದರ್ಭ ಅಂದಿನ ಕಾಲದಲ್ಲಿ 1818 ಅಲ್ಲಿ ಒಂದು ಯುದ್ಧ ನಡೀತದೆ. ಅದು ಮಹಾರ್ ಸೈನಿಕರಿಗೂ ಮತ್ತು ಎರಡನೇ ಬಾಜಿರಾಯ ಬ್ರಾಹ್ಮಣ ಪೇಶ್ವೆಗಳ ವಿರುದ್ಧ ಯುದ್ಧ ನಡೀತದೆ. ಮಹಾರ್ ಸೈನಿಕರು 800 ಜನ ಮತ್ತು ಅವರು 28,000 ಜನ ಇರ್ತಾರೆ. ಹಾಗಾಗಿ ಇದು ನಮ್ಮ ಒಂದು ಸ್ವಾಭಿಮಾನದ ಯುದ್ಧ. ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಟ್ಯಾಂಡರ್ಡ್ ಕ್ಯಾಪ್ಟನ್ ಇಂಗ್ಲೀಷ್ ಕಮಿಷನರ್ಗೆ ಹೇಳ್ತಾರೆ, ಮಹಾರ್ ಸೈನಿಕರು ಯಾವುದೇ ಕಾರಣಕ್ಕೂ ನೀವು ಅಂಜಬಾರ್ದು, ಅಳುಕಬಾರ್ದು. ನಮಗೆ ಭಾಳ ಕಿರುಕುಳ, ಅವಮಾನ, ಅಪಮಾನ, ನಮಗೆ ಮಡಿಕೆ ಮತ್ತು ಪರಕೆ ಮತ್ತು ನೆರಳು ಕೂಡ ನಮ್ಮದು ಬಿದ್ದಾಗ ನಮಗೆ ಭಾಳ ಅವಮಾನ ಮಾಡಿದ್ದಾರೆ. ಹಾಗಾಗಿ ನಾವು 28,000 ಅಲ್ಲ, ಈ ಸಂದರ್ಭದಲ್ಲಿ 50,000 ಜನ ಇದ್ದರೂ ಕೂಡ ನಾವು ಆ ಯುದ್ಧನ ಗೆಲ್ತೀರಿ ಅಂತೇಳಿ ಯಾವ ವೀರ ಕಲಿಗಳು ಏನು ಮಹಾರ್ ಸೈನಿಕರು ಏನು ಒಂದು ಆಶ್ವಾಸನೆ ನೀಡ್ತಾರೆ, ಆ ಸಂದರ್ಭದಲ್ಲಿ ಮತ್ತೆ ಯುದ್ಧ ಸ್ಟಾರ್ಟ್ ಆಗಿ ಏನು 28,000 ಜನನ ಊಟ ತಿಂಡಿ ನೀರು ಬಿಟ್ಟು ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆ 12 ಯುದ್ಧ ಕಾಲ ನಡೆದು 28,000 ಬ್ರಾಹ್ಮಣ ಪೇಶ್ವೆಗಳ ರುಂಡಮುಂಡವನ್ನು ಚೆಲ್ಲಾಡಿದಂತಹ ಈ ಯುದ್ಧ ಇದೇ ಕೋರೆಗಾಂವ್ ಯುದ್ಧ ವಿಜಯೋತ್ಸವ ದಿನ ಇವತ್ತು. ಹಾಗಾಗಿ ನಾವು ಗ್ರಾಮಗಳಲ್ಲಿ ಮೋಟಿವೇಶನ್ ಮತ್ತು ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನ ಏನು ಲಂಡನ್ ಗ್ರಂಥಾಲಯದಲ್ಲಿ ಅವರು ಭಾರತ ಇತಿಹಾಸವನ್ನು ಓದಿ ಬಂದು ಜನವರಿ 1ನೇ ತಾರೀಕು ಬಂದು ಒಂದು ಗುಲಾಬಿ ಹೂವನ್ನು ಇಟ್ಟು ವೀರಮರಣ ಹೊಂದಿದಂತಹ 21 ಮಹಾರ್ ಸೈನಿಕರವರಿಗೆ ಪ್ರತಿ ಬಾರಿ ನಮನ ಸಲ್ಲಿಸ್ತಾರೆ. ವಿಶೇಷತೆ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲಿ ಎಲ್ಲೇ ಇದ್ದರೂ ಕೂಡ ಸಹ ಮಹಾರ್ ಸೈನಿಕರಿಗೆ ಅಂದು ಜನವರಿ 1ನೇ ತಾರೀಕು ಬಂದು ಅವರು ಒಂದು ಗುಲಾಬಿ ಹೂವನ್ನು ಇಟ್ಟು ನಮನ ಸಲ್ಲಿಸಿ ಅವರು ಒಂದು ಘೋಷಣೆ ಮಾಡ್ತಾರೆ, ನನ್ನ ರೀತಿಯಲ್ಲಿ ನನ್ನ ಮೂಲೆಯಲ್ಲಿರುವಂಥ ನನ್ನ ಭಾರತ ದೇಶದ ನನ್ನ ದಲಿತ ಸಮುದಾಯವು ಇಲ್ಲಿ ಬಂದು ಅವರಿಗೆ ಮುಂದೊಂದು ದಿನ ನಮನ ಸಲ್ಲಿಸ್ತಾರೆ ಅಂತೇಳಿ ಅವರು ವಿಶ್ವಾಸಗೊಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ರೀತಿ ಈಗ ಮಹಾರಾಷ್ಟ್ರದ ಪುಣೆ ಶಿರೂರು ಗ್ರಾಮದ ಭೀಮಾ ತೀರದ ಕೋರೆಗಾಂವ್ ಯುದ್ಧದ ಒಂದು ಸ್ತಂಭದ ಹತ್ತಿರ ಲಕ್ಷ ಅಲ್ಲ ಕೋಟಿ ಜನ ಅಲ್ಲಿ ವೀರಮರಣ ಹೊಂದಿದ್ದ ಮಹಾರ್ ಸೈನಿಕರವರಿಗೆ ನಮನ ಸಲ್ಲಿಸುತ್ತಾ ಈ ಏನು ಯುದ್ಧದ ಇತಿಹಾಸವನ್ನು ದಲಿತ ಸಮುದಾಯದ ಎಲ್ಲ ಮೂಲ ನಿವಾಸಿಗಳು ಸಾರ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಕುವೆಂಪುರವರ ಪಾದಕಮಲಗಳಿಗೆ ನಾವು ನಮಸ್ಕರಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಏನಿವತ್ತು ನಮ್ಮ ಆದೂರು ಗ್ರಾಮದಲ್ಲಿ ದೇವರಾಜ್ ಅವರ ನಾಯಕತ್ವದಲ್ಲಿ ಕೋರೆಗಾಂವ್ ವಿಜಯೋತ್ಸವದ ಬಗ್ಗೆ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಒಂದು ವಿಜಯೋತ್ಸವದ ಕನಸು ನಮ್ಮ ದಲಿತರ ಜ್ಞಾನಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಾಗಿತ್ತು. ಯಾಕಂತಂದರೆ ಕೇವಲ 500 ಜನ ಮಹಾರ್ ಸೈನಿಕರು ಸಾವಿರಾರು ಬ್ರಾಹ್ಮಣ ಪೇಶ್ವೆಗಳನ್ನು ಕೊಂದಂಥ ವಿಜಯೋತ್ಸವವನ್ನು
ಈ ಮೇಲ್ಜಾತಿಯವರು ಮರೆಮಾಚಿದ್ರು. ಈ ಒಂದು ವಿಷಯವನ್ನು ಇಡೀ ನನ್ನ ಸಮುದಾಯಕ್ಕೆ, ಇಡೀ ಭಾರತದಾದ್ಯಂತ ನನ್ನ ಸಮುದಾಯಕ್ಕೆ ಇದೊಂದು ನಮ್ಮ ವಿಜಯೋತ್ಸವದ ದಿನ, ಇದನ್ನು ನಾವೆಲ್ಲ ಆಚರಣೆ ಮಾಡಬೇಕು. ಇದರ ಒಂದು ಏನು ಹಿನ್ನೆಲೆಯನ್ನು ನಾವು ತಿಳ್ಕೋಬೇಕು, ಇತಿಹಾಸವನ್ನು ತಿಳ್ಕೋಬೇಕು ಅಂತೇಳಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸನ್ನು ಕಂಡಿದ್ದರು, ಆ ಕನಸು ನನಸಾಗುವಂಥ ದಿನ ಇವತ್ತು ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ಇವತ್ತು ಒಂದು ಸಣ್ಣ ಆದೂರು ಗ್ರಾಮದಲ್ಲಿ ಈ ಒಂದು ವಿಜಯೋತ್ಸವದ ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಇವತ್ತು ಭಾರತಾದ್ಯಂತ ನಮ್ಮ ಸಮುದಾಯದವರು ಕೂಡ ಪ್ರಜ್ಞಾವಂತರಾಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ. ನಾವು ಏನು ಮಹಾರ್ ಸೈನಿಕರ ಒಂದು ವಿಜಯೋತ್ಸವವನ್ನು ಇವತ್ತು ಸಂಭ್ರಮಿಸ್ತಾ ಇದ್ದಾರೆ. ಇದು ಪ್ರತಿಯೊಂದು ಮೂಲೆಯಲ್ಲೂ ಕೂಡ, ಕಾಲೋನಿಗಳಲ್ಲೂ ಕೂಡ ನಮ್ಮ ಸಮುದಾಯ ಅದನ್ನು ಅರ್ಥಕೋಬೇಕಾಗ್ತದೆ, ಅದು ಅನಿವಾರ್ಯವಾಗಿದೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ತುಳಿತಕ್ಕೊಳಗಾದಂಥ ಸಮುದಾಯಕ್ಕೋಸ್ಕರ ಅವರ ಜೀವನವನ್ನು ತ್ಯಾಗ ಮಾಡಿದ್ರು, ಅವರ ಜ್ಞಾನವನ್ನು ಅರ್ಪಣೆ ಮಾಡಿದ್ರು, ಅವರ ಒಂದು ಕನಸನ್ನು ನನಸು ಮಾಡುವಂಥ ಕೆಲಸದಲ್ಲಿ ನಾವು ನಿರತರಾಗಬೇಕು. ಈ ಒಂದು ಇತಿಹಾಸವನ್ನು ಪ್ರತಿಯೊಬ್ಬರಿಗೂ ನಾವು ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು. ಆವಾಗ ಮಾತ್ರ ಇದು ನಿಜವಾದ ಒಂದು ಕೋರಂಗ ವಿಜಯೋತ್ಸವ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಇಂಥ ಒಂದು ಕಾರ್ಯಕ್ರಮಗಳು ಎಲ್ಲ ಗ್ರಾಮದಲ್ಲಾಗಲಿ, ದೇವರಾಜ್ ಅಂತ ನಾಯಕರು ಎಲ್ಲ ಊರಲ್ಲಿ ಹುಟ್ಟಲಿ. ಈ ಒಂದು ವಿಜಯೋತ್ಸವವನ್ನು ಎಲ್ಲ ನಮ್ಮ ಸಮುದಾಯಗಳಿಗೂ ತಲುಪಿಸುವಂಥ ಕೆಲಸ ಆಗ್ತದೆ ಮುಂದಿನ ದಿನಗಳಲ್ಲಿ. ಆ ಕೆಲಸದಲ್ಲಿ ನಾವು ಕೂಡ ನಿರತರಾಗಿ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್.